ಚಟುವಟಿಕೆಗಳಿಗಾಗಿ ಸಾಮರ್ಥ್ಯವರ್ಧನೆ ಮತ್ತು ಸಮನ್ವಯ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಬಹಳಷ್ಟು ಬರುವಂತಹ ಎಲ್ಲ ಉತ್ಪನ್ನಗಳನ್ನು ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಅಂತೀವಿ. ಬಟ್ ಅದು ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಅಲ್ಲ, ಅದು ಆ್ಯಕ್ಚುಲಿ ಅದು ಮೇಜರ್ ಫಾರೆಸ್ಟ್ ಪ್ರೊಡ್ಯೂಸ್. ಟಿಂಬರ್ ಆ್ಯಂಡ್ ಪ್ಲೈವುಡ್ ಇಂದಿನ ವ್ಯವಹಾರದಲ್ಲಿ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್. ದೇಶ ವಿದೇಶಗಳಲ್ಲಿ ಈಗ ಆಯುರ್ವೇದ ಅಂದರೆ ಬರೀ ಆಯುರ್ವೇದದಲ್ಲಿ ಮಾತ್ರ ಗಿಡಮೂಲಿಕೆ ಉಪಯೋಗ ಆಗಲ್ಲ. ಆಯುರ್ವೇದ, ಯುನಾನಿ, ಸಿದ್ಧ ಎಲ್ಲದರಿಗೂ ಗಿಡಗಳು ಅಥವಾ ಗಿಡಗಳ ಭಾಗಗಳನ್ನು ಉಪಯೋಗಿಸ್ತಾರೆ. ಎಲ್ಲರಿಗೂ ಗಿಡಗಳು ಬೇಕಾದಾಗ ಏನಾಗ್ತದೆ, ಅದು ಕಲ್ಟಿವೇಟ್ ಮಾಡದೇ ಇರೋದ್ರಿಂದ ಎಲ್ಲರೂ ಕಾಡಿಂದ ಬರ್ತಾ ಇದೆ. ಕಾಡಿನಿಂದ ಬರದೇ ಇದ್ದರೆ ಅಂದರೆ ಲೀಗಲಿ ಬರದೇ ಇದ್ದಾಗ ಅದನ್ನು ಕಳ್ಳತನದಲ್ಲಿ ತೆಗಿತಾ ಇದ್ದಾರೆ. ಕಳ್ಳತನದಲ್ಲಿ ತೆಗೆದಾಗ ಅದು ನಶಿಸಿ ಹೋಗ್ಬಿಡ್ತದೆ. ಅಂದರೆ ಕೊನೆಗೆ ಬರ್ತಾ ಅದು ನಮ್ಮ ಬಯೋಡೈವರ್ಸಿಟಿಗೆ ಅಫೆಕ್ಟ್ ಆಗ್ತದೆ. ಹಾಗಾಗಿ ನಾವು ಇದನ್ನು ತಡೀಲಿಕ್ಕಾಗೋದಿಲ್ಲ. ಅಂದರೆ ಗಿಡವನ್ನು ತೆಗೆದುಕೊಂಡು ಹೋಗೋದನ್ನು ತಡೆಯೋದಕ್ಕಾಗಲ್ಲ. ಯಾಕಂದರೆ ಇಟ್ ಈಸ್ ಅ ಕ್ವಶ್ಚನ್ ಆಫ್ ಹೆಲ್ತ್, ದೇಶದ ಜನರ ಹೆಲ್ತ್ ಇನ್ನೂ ಒಂದು ವಿಚಾರವಾಗಿರ್ತದೆ. ಅದಕ್ಕೋಸ್ಕರ ನಾವು ಅದನ್ನು ಪ್ರೊಟೆಕ್ಟ್ ಮಾಡಬೇಕು, ಬೆಳಿಬೇಕು. ದ ಫ್ಯೂಚರ್ ಆಫ್ ಹೆಲ್ತ್ ಕೇರ್ probably lies in non-allopathic treatments. Allopathy may be very successful in saving your life immediately, but long-term benefit is there. Moshe, we have to come back to Ayurveda, Siddha, Unani. Now, native ಏನು ಚಿಕಿತ್ಸೆ ಪದ್ಧತಿ ಇದ್ದಾರೆ, we have to come back on it, not quality of life. So this is an emerging field. It has already developed now. Now, Chikwe, Siddha, Dabur, Himalaya were very small companies. Very small companies. One third item bittly very ಏನು ಸಿಕ್ಕಿರಲಿಲ್ಲ. Now we see a lot of their product range, popularity, acceptance. Even a number of allopathic doctors also prescribe Ayurvedic medicines now. ಯಾಕೆ ಅಂದರೆ this is good for quality of life. ಅರಣ್ಯ ಇಲಾಖೆಯಲ್ಲಿ ಮುಖ್ಯವಾಗಿ ಎಲ್ಲ ನಾವು ಸಂರಕ್ಷಣೆ ಮಾಡ್ತೀವಿ, ಪ್ರೊಟೆಕ್ಷನ್ ಮಾಡ್ತೀವಿ, ಕಾನ್ಸರ್ವೇಷನ್ ಮಾಡ್ತೀವಿ. ಮೆಡಿಸಿನಲ್ ಪ್ಲಾಂಟ್ಸ್, ಜೀವಿ ವೈವಿಧ್ಯದು ಎಲ್ಲ ಒಂದು ಸಣ್ಣ ಕೀಟಾಣುವಿಂದ ಹಿಡಿದು ದೊಡ್ಡ ಮರ ತನಕ. ಸೊ ಎಲ್ಲ ನಾವು ಇದನ್ನು ಪ್ರೊಟೆಕ್ಷನ್ ಮಾಡ್ತೀವಿ, ನಮಗೆ ಎಲ್ಲ ಗೊತ್ತಿದೆ. ಆದರೂ ಈ ಪ್ರೋಗ್ರಾಮ್ನಲ್ಲಿ ನಾವು ಸ್ವಲ್ಪ ಅಟೆನ್ಷನ್ ಟು ಡೀಟೇಲ್ ಆಗಿ ಇದು ಯಾವುದು ಸ್ಪೀಸೀಸ್ ನಮ್ಮ ಅಕ್ಕಪಕ್ಕ ಇದೆ, ಯಾವುದು ಸ್ಪೀಸೀಸಿಂದ ನಮಗೆ ಏನು ಬೆನಿಫಿಟ್ ಸಿಗ್ತದೆ, ಏನಿದೆ ನಮಗೆ ಗೊತ್ತಿರಬೇಕು. ನಿಮ್ಮೆಲ್ಲರಿಗೆ ಗೊತ್ತಿದೆ, ನಾನು ಹೇಳೋದು ಬೇಕಾಗಿಲ್ಲ. ಕೋವಿಡ್ ಟೈಮಲ್ಲಿ ಎಲ್ಲರಿಗೆ ಕೆಮ್ಮು ಬಂದಿತ್ತು, ಒಂದು ಸಣ್ಣ ಚೆಬ್ಬಲ ತಗೊಳ್ಳೋದು ಅಥವಾ ಬಜ್ಜೆ ತಗೊಂಡು ಸ್ವಲ್ಪ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿ ಅದರ ಜೊತೆಗೆ ಸ್ವಲ್ಪ ಹನಿ ಅಥವಾ ಏನಾದರೂ ತಗೊಂಡು ಸ್ವಲ್ಪ ಸರಿ ಆಗ್ತಿತ್ತು ಕೆಮ್ಮು, ನೆಗಡಿ. ಕೆಲವು ವ್ಯಕ್ತಿಗಳು ಅಪರೂಪವಾಗಿ ಒಂದೊಂದು ಫೀಲ್ಡಲ್ಲಿ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಎಕ್ಸ್ಪರ್ಟೈಸ್ ಮಾಡೋದಕ್ಕೆ ಮುಂದೆ ಬರ್ತಾರೆ. ಈಗ ನಮ್ಮ ಸಿಬ್ಬಂದಿಗಳು ಬೇಕಿದ್ರು ನಮಗೆ ಗೊತ್ತಿದೆ, ಜಿ ಪಿ ಎಸ್ ಅಲ್ಲಿ ಭಾಳ ಒಂದು ಉತ್ತಮವಾದ ಪರಿಣಿತಿಯನ್ನು ಹೊಂದಿರೋರಿದ್ದೀವಿ. ಸರ್ವೆನಲ್ಲಿ ಉತ್ತಮವಾದ ಪರಿಣಿತಿ ಹೊಂದಿರೋರಿದ್ದೀವಿ. ಅದೇ ರೀತಿ ಟ್ರೀ ಐಡೆಂಟಿಫಿಕೇಷನಲ್ಲಿ ಪರಿಣಿತಿ ಹೊಂದಿರೋರಿದ್ದೀವಿ. ಮತ್ತು ನಮ್ಮ ಪ್ರಾಣಿಗಳ ಬಗ್ಗೆ, ಅವರ ಬಿಹೇವಿಯರ್ ಬಗ್ಗೆ ಸಾಕಷ್ಟು ಫೇಸ್ಬುಕ್ಗಳಲ್ಲೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀವಿ, ಸಾಕಷ್ಟು ನೋಡ್ತಾ ಇದ್ದೀವಿ ಅಂತೀವಿ. ಈಗ ನಿಮಗೆ ಮತ್ತೊಂದು ಫೀಲ್ಡ್ ಓಪನ್ ಆಗ್ತಾ ಇದೆ, ಬಯೋಟಿಕ್, ನಮ್ಮ ಔಷಧಿ ಸಸಿಗಳು. ದಯವಿಟ್ಟು ನಮ್ಮ ಏನು ಗಾರ್ಡ್ಸ್ ಇದ್ದರೆ ಮತ್ತು ಫಾರೆಸ್ಟರ್ಸ್ ಇದ್ದರೆ ಓಪನ್ ಅಪ್ ಫಾರ್ ದ ನ್ಯೂ ಫೀಲ್ಡ್. ಈ ಔಷಧಿ ಸಸಿಗಳ ಬಗ್ಗೆ ಪ್ರತಿ ರೇಂಜಲ್ಲೂ ಕೂಡ ಯಾರಾದರೂ ಒಬ್ಬರು ಇವಾಗ ಅದನ್ನು ಚೂಸ್ ಮಾಡಿಕೊಂಡು ಇವರು ಬಂದಿರೋ ಒಂದು ಸದಾವಕಾಶ ನಮ್ಮ ಮುಂದೆ ಇದೆ. ಅದ್ರ ಬಗ್ಗೆ ಸಾಕಷ್ಟು ತಿಳ್ಕೊಳ್ಳಿ. ನಿಮಗೆಲ್ಲ ಗೊತ್ತಿದೆ, ಪ್ರತಿಭೆ ಎಲ್ಲಿದೆ ಅಲ್ಲಿಗೆ ಬೆಲೆ ಇದ್ದೇ ಇರುತ್ತೆ. ಯಾವ ಕೇಡದ ಮೇಲೆ ಪ್ರತಿಭೆ ಬರೋಲ್ಲ. ನಿಮ್ಮ ನಾಲೆಡ್ಜ್ ಮೇಲೆ ನೀವು ಯಾವ ರೀತಿ ಅಕ್ವೈರ್ ಮಾಡ್ಕೊತೀರ, ಆ ನಾಲೆಡ್ಜ್ ಮೇಲೆ ಪ್ರತಿಭೆ ಬರುತ್ತೆ. ಈ ಭೂಮಂಡಲವನ್ನು ನಮ್ಮ ಪೂರ್ವಿಕರಿಂದ ಸಾಲವಾಗಿ ಬಡವಳಿಯಾಗಿ ಕೊಡಲಿಲ್ಲ, ಆದರೆ ನಮ್ಮ ಮುಂದಿನ ಪೀಳಿಗೆಯವರಿಂದ ಸಾಲವಾಗಿ ಕೊಡ್ತಾರೆ. ಸುಗಟ ನಾನು ಕೂಡ ವಲಯದಲ್ಲಿ ನಮ್ಮ ಮೆಡಿಕಲ್ ಎಸ್ ಎಫ್ ಏನಿದೆ ಅಲ್ಲಿ ಯಥೇಚ್ಛವಾಗಿ
ಮೆಡಿಸಿನಲ್ ಪ್ಲಾಂಟ್ಸ್ ಇದೆ ಮತ್ತು ಎಲ್ಲ ಕಡೆಯೂ ಇದೆ. ಸೊ ನಮಗೆಲ್ಲ ಗೊತ್ತಿರೋಂಗೆ ಈ ನ್ಯಾಷನಲ್ ಪಾರ್ಕ್ಸಲ್ಲಿ ಮತ್ತು ಬೇರೆ ಹೈ ಫಾರೆಸ್ಟಲ್ಲಿ ಮಾತ್ರ ಫಾರೆಸ್ಟು ಅಂತ ಅಂದ್ಕೊಳ್ತೀವಿ. ಬಟ್ ಈವನ್ ಡ್ರೈ ಡೆಸಿಡಿಯಸ್ ಆ್ಯಂಡ್ ಆಲ್ಸೋ ಡ್ರೈ ಫಾರೆಸ್ಟಲ್ಲಿ ಸಹಿತ ಭಾಳ ಇಂಪಾರ್ಟೆಂಟು ಪ್ಲಾಂಟ್ಸ್ ಇದೆ, ಆ ಮೆಡಿಸಿನಲ್ ಪ್ಲಾಂಟ್ಸ್. ಸೊ ಇವುಗಳನ್ನು ನಾವು ರಕ್ಷಣೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಇದನ್ನು ತೆಗೆದುಕೊಂಡು ಹೋಗಬೇಕಾಗ್ತದೆ. ನಮ್ಮಲ್ಲಿ ಏನು ಜ್ಞಾನಗಳಿದೆಯೋ ಅದನ್ನು ಸಿಸ್ಟಮ್ಯಾಟಿಕ್ ಆಗಿ ಅಳಿಸಲಾಗಿದೆ. ಇವತ್ತು ಮತ್ತೆ ಆ ಒಂದು ಅವಕಾಶ ಒದಗಿ ಬರ್ತಾ ಇದೆ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದನ್ನು ಉಪಯೋಗಿಸ್ಕೋಬೇಕು. ನಾವು ಆ್ಯಕ್ಚುಲಿ ಭಾರತೀಯರು ವೈದ್ಯಕೀಯ ಪದ್ಧತಿಯಲ್ಲಿ ಗಣ್ಯರು, ನಮ್ಮಷ್ಟು ಇದು ಯಾರೂ ಇಲ್ಲ. ಅಂದರೆ ಆಯುರ್ವೇದ ಶಾಸ್ತ್ರ ಹ್ಯೂಮನ್ ಎನಾಟಮಿ ಡಿಸೆಕ್ಷನ್ ಹೇಳಿದ್ದಾರೆ, ಎಷ್ಟು ಬೋನ್ಸ್ ಇದೆ ಅಂತ ಹೇಳಿದ್ದಾರೆ ಹ್ಯೂಮನ್ ಬಾಡಿನಲ್ಲಿ, ಡಿಸೆಕ್ಷನ್ ಮಾಡಿ ಅವರು ರೆಕಾರ್ಡ್ ಮಾಡಿದ್ದಾರೆ. ಪ್ಯಾರಿಸಲ್ಲಿ, ಲಂಡನ್ನಲ್ಲಿ ಹಾಸ್ಪಿಟ್ಲಿಗೆ ಸುಶ್ರುತ, ಯಾಕಂದರೆ ಸುಶ್ರುತ ಸಂಹಿತೆಯಲ್ಲಿ ಇವತ್ತು ಯಾವ ಯಾವ ಇನ್ಸ್ಟ್ರೂಮೆಂಟ್ಸು ಸರ್ಜರಿ ಮಾಡುವಾಗ ಉಪಯೋಗಿಸ್ತಾರಲ್ವ ಅದನ್ನು ಬಳಕೆ ಮಾಡ್ತಾರೋ ಅದನ್ನೆಲ್ಲ ಅವ್ರು ಏನು ಹೇಳಿದ್ದಾರೆ, ಸಿಂಹಮುಖ ಯಂತ್ರ ಅಂತ ಬರ್ತಿದ್ದಾನೆ. ಇವತ್ತು ನಾವು ಅದನ್ನು ಲೈನ್ ಫೋರ್ಸಪ್ ಅಂತ ಹೇಳ್ತೀವಿ. ಪ್ಲಾಸ್ಟಿಕ್ ಸರ್ಜರಿ, ಇದು ನೋಸ್ ಸರ್ಜರಿ ಮಾಡಿದ್ದನ್ನು ಹಂತವಾಗಿ ಬರ್ತಿದ್ದಾರೆ ಹೆಂಗೆ ಮಾಡಬೇಕು ಅಂತ. ಅದನ್ನೇ ಬೇಸಾಗಿಟ್ಕೊಂಡು ಪ್ಲಾಸ್ಟಿಕ್ ಸರ್ಜರಿನ ಡೆವಲಪ್ ಮಾಡಿದರು ಫರ್ದರು. ಅಂದರೆ ಅಷ್ಟು ಮುಂದಿದ್ವಿ. ಬೇರೆ ಏನು ಬೇಡ, ಯುದ್ಧಗಳನ್ನು ನೆನಪಿಸ್ಕೊಳ್ಳಿ. ಆ ಯುದ್ಧದಲ್ಲಿ ಒಂದೊಂದು ರಾಜ ಅದೇನೇನೋ ಬರ್ತಾರಲ್ಲ, ಚಕ್ರವರ್ತಿ ಆಗಬೇಕು ಅಂದರೆ ಎಷ್ಟೋ ಯುದ್ಧ ಮಾಡಿರಬೇಕು, ಅಶ್ವಮೇಧ, ಇದನ್ನೆಲ್ಲ ನಾವು ನಂಬ್ತೀವಿ ಅಂದರೆ ನಮ್ಮ ವೈದ್ಯಕೀಯ ಪದ್ಧತಿ ಕೂಡ ಆ ಮಟ್ಟಕ್ಕೆ ಇತ್ತು. ಅದು ಯಾವುದರಿಂದ ಸಾಧ್ಯ ಆಯಿತು? ಔಷಧೀಯ ಗಿಡದಿಂದ ಮಾತ್ರ ಸಾಧ್ಯ ಆಯಿತು. ಆದರೆ ಈ ಪದ್ಧತಿಯನ್ನು ಇವತ್ತು ಅರ್ಥಕೊಂಡು ಎಲ್ಲ ರಾಷ್ಟ್ರಗಳು ಸಿಕ್ಕಂಗೆ ಯೂಸ್ ಮಾಡಿಕೊಂಡು ನಮ್ಮದನ್ನೇ ಮತ್ತೆ ನಮಗೆ ಜಾಸ್ತಿ ದುಡ್ಡಾಗಿ ಏನು ನಾವು ಕೊಂಡ್ಕೊಳ್ಳೋ ಥರ ಮಾಡ್ತಾ ಇದ್ದೀವಿ. ಅದ್ರ ಬದಲು ನಮ್ಮ ಸಂಪನ್ಮೂಲಗಳನ್ನು ನಾವು ರಕ್ಷಣೆ ಮಾಡಿಕೊಂಡು ನಾವೇ ಅದನ್ನು ತಿಳ್ಕೊಂಡು, ಓಕೆ ಜಗತ್ತಿಗೆ ಈ ಲ್ಯಾಂಗ್ವೇಜ್ ಬೇಕಾ, ನಾವೇ ಮಾಡೋಣ ಆ ರಿಸರ್ಚನ್ನು, ನಾವೇ ಪೇಟೆಂಟ್ ಅಪ್ಲೈ ಮಾಡೋಣ. ಅದಕ್ಕೆ ಮೇನಾಗಿ ಏನು ಮಾಡಬೇಕು, ಫಸ್ಟು ನಾವು ನಮ್ಮ ಸಂಪನ್ಮೂಲಗಳನ್ನು ರಕ್ಷಣೆ ಮಾಡಬೇಕು. ತಾವೆಲ್ಲರೂ ತಮಗೊಂದು ಅವಕಾಶ ಇದೆ ಆ ಜವಾಬ್ದಾರಿಯಿಂದ ನಿರ್ವಹಿಸೋಕ್ಕೆ. ದಯವಿಟ್ಟು ಮಾಡಿ. ಮುಂದಿನ ಪೀಳಿಗೆಗೆ ಇನ್ನೇನು ಆಗದೆ ಹೋದರೂ ಕೂಡ ಆರೋಗ್ಯವನ್ನು ನಾವು ಕೊಡೋಣ ಅಂತ ತಮ್ಮೆಲ್ಲರಲ್ಲೂ ಕೇಳಿಕೊಂಡು ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಅರಣ್ಯ ವಿಭಾಗ ಹಾಗೂ ಜೀವವೈವಿಧ್ಯ ಮಂಡಳಿ, ಮುಖ್ಯವಾಗಿ ಡಾಕ್ಟರ್ ಪ್ರಭು ಅವರಿಗೆ ನನ್ನ ನಮಸ್ಕಾರ ತಿಳಿಸ್ಕೊಂಡು, ಜೈವಿಕ ವೈವಿಧ್ಯ ಕಾಯ್ದೆ ಸೆಕ್ಷನ್ 37 ಇದರಲ್ಲಿ ವಿಶೇಷವಾದಂತಹ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾವುದಾದ್ರೂ ಸ್ಥಳಗಳು ತುಂಬ ಸುಮಾರು 100-200 ವರ್ಷಕ್ಕಿಂತ ಹಳೆಯದಾದಂತಹ ಮರಗಳಿರುವಂಥ ಸ್ಥಳಗಳಾಗಿರ್ಬೋದು, ಅಥವಾ ವಿಶೇಷವಾದಂತಹ ಪ್ರಾಣಿ ಸಂಕುಲಗಳಿರುವಂಥ ಸ್ಥಳಗಳಾಗಿರ್ಬೋದು, ಅಥವಾ ಔಷಧಿ ಸಸ್ಯಗಳಿರುವಂತಹ ಬೆಟ್ಟಗುಡ್ಡಗಳಾಗಿರ್ಬೋದು, ಇಂತಹ ಪ್ರದೇಶಗಳಿದ್ರೆ ಆ ಪ್ರದೇಶಗಳನ್ನು ಪಾರಂಪರಿಕ ತಾಣ ಅಂತ ಘೋಷಣೆ ಮಾಡುವಂತಹ ಒಂದು ಅವಕಾಶ ಜೈವಿಕ ವೈವಿಧ್ಯ ಕಾಯ್ದೆ ಸೆಕ್ಷನ್ 37ನಲ್ಲಿದೆ. ಸೊ ಈ ನಾಟಿ ವೈದ್ಯ ಪದ್ಧತಿ ಇದೆ, ಅದರಲ್ಲಿ 5137 ಅವರು ಹೇಳ್ತಾ ಹೋಗ್ತಾರೆ, ಡಾಕ್ಯುಮೆಂಟೇಶನ್ ಆಗಿದೆ. ಆಯುರ್ವೇದದಲ್ಲಿ ಬೇರೆ ಬೇರೆ ಸಂಹಿತೆಗಳನ್ನೆಲ್ಲ ಸೇರಿಸಿದಾಗ 2351, ಇನ್ನು ಹೋಮಿಯೋಪತಿಲಿ 506, ಅದೇ ಥರ ಮಾಡರ್ನ್ ಸಿಸ್ಟಮ್ ಆಫ್ ಮೆಡಿಸಿನ್ ಮಾಡರ್ನಲ್ಲಿ ಕೂಡ 504, ಇನ್ನು ಸಿದ್ಧದಲ್ಲಿ 1785. ಈ ಥರ ಎಲ್ಲ ಸಿಸ್ಟಮ್ ಆಫ್ ಮೆಡಿಸಿನಲ್ಲೂ ಎಷ್ಟೆಷ್ಟಿದೆ ಅನ್ನೋದನ್ನ ನೀವು ನೋಡ್ಬೋದು. ಆರ್ಟಿಮಿಸ್ಟಿನ್ ಅಂತ ಒಂದು ಡ್ರಗ್ ಬಂದಿದೆ ಮಲೇರಿಯಾಗೆ, ಅದು ಕೂಡ ಮೆಡಿಸಿನಲ್ ಪ್ಲಾಂಟ್ಸ್ ಡಿರೈವ್ ಮಾಡಿರೋದು. ಅದೇ ಥರ ಕೋಚಿಸಿನ್ ಅಂತ ಈ ಗೌಟ್ ಅಥವಾ ನಮ್ಮಲ್ಲಿ ಏನು ಜಾಯಿಂಟ್ ಪೈನ್ ಬರುತ್ತೆ, ಗೌಟ್ ಅಂತ ಒಂದು ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಆಗುತ್ತೆ, ಆ ಗೌಟ್ ಅಂತ ಏನಿದೆ ಆ ಕಾಯಿಲೆಯಲ್ಲೂ ಕೂಡ ಕೋಚಿಸಿನ್ ಅಂತ ಒಂದು ಡ್ರಗ್ ಅನ್ನ ಕೊಡ್ತಾರೆ. ಅದು ಕೂಡ ಮೆಡಿಸಿನಲ್ ಪ್ಲಾಂಟ್ಸ್ ಇಂದ ಬಂದಿದ್ದು. ಆಮೇಲೆ ಅವ್ರು ಸಿಂಥಸೈಸ್ ಮಾಡೋಕ್ಕೆ ಶುರು ಮಾಡಿದ್ರು. ಇಲ್ಲಿ ಲ್ಯಾಟರಲ್ ರೂಟ್ ಮಾತ್ರ ಕಲೆಕ್ಟ್ ಮಾಡಬೇಕು. ಆಮೇಲೆ ಕಲೆಕ್ಟ್ ಮಾಡಿದ ನಂತರ ಅದನ್ನು ಮತ್ತೆ ಮಣ್ಣಿಂದ ಮುಚ್ಚಬೇಕು. ಯಾಕೆಂದರೆ ಅದು ಎಲ್ಲಿ ಕಲೆಕ್ಟ್ ಮಾಡಿರ್ತೀರಾ ಮತ್ತೆ ಅಲ್ಲಿ ಒಂದು ಕಡೆಯಿಂದ ಮತ್ತೆ ಅದು ಟೆರಿಷರಿ ಲ್ಯಾಟರಲ್ ರೂಟ್ಸ್ ಅನ್ನೋದು ಫಾರ್ಮ್ ಆಗುತ್ತೆ. ಕೂಡ ಗಿಡಗಳು ಹೂ ಬಿಡುವ ಕಾಲದಲ್ಲಿ ಸಂಗ್ರಹಿಸಬೇಕಾಗುತ್ತೆ ಇದನ್ನು. ಆದರೆ ಎಲ್ಲದನ್ನು ನೀವು ಸಂಗ್ರಹಣೆ ಮಾಡಬಾರ್ದು. ಕೆಲವೊಂದನ್ನು ಅದನ್ನು ಬೆಳವಣಿಗೆಗೋಸ್ಕರ ಈ ಒಂದೊಂದೇ ಗಿಡಗಳನ್ನು ಅಲ್ಲಲ್ಲಿ ಬಿಡಬೇಕಾಗುತ್ತೆ. ಮಧುನಾಶಿನಿ ನೋಡ್ರಿ, ಯಾಸ್ ದಿ ನೇಮ್ ಇಟ್ಸೆಲ್ಫ್ ಇಂಡಿಕೇಟ್ಸ್ ಇಟ್ಸ್ ಪ್ರಾಪರ್ಟೀಸ್. ಮಧು ಅಂದ್ರೆ ಏನಪ್ಪ?
ಜೇನುತುಪ್ಪ. ನಾಸಿನಿ ಅಂದ್ರೆ ಡೆಸ್ಟ್ರಾಯ್. ಮಧುನಾಶಿನಿ ಅಂದ್ರೆ ನಿನ್ನ ಬಾಡಿಯಲ್ಲಿರುವಂಥ ಶುಗರ್ ಲೆವೆಲ್ನ ಕಡಿಮೆ ಮಾಡೋದಕ್ಕೆ ಮಧುನಾಶಿನಿ ಅಂತ ಕರಿತೀವಿ. ನೀವು ಅದು 3 ಹಾಕಿದ್ರೆ ತಿಂದ್ರೆ ನೀವು 4 kg ಉಪ್ಪು ತಿಂದ್ರೆ ನಿಮಗೆ ಸ್ವೀಟೇ ಗೊತ್ತಾಗಲ್ಲ. ಅದು ನೀವು ಫಾರೆಸ್ಟಲ್ಲಿ ಹೋಗಿ ಇದ್ರಲ್ಲಿ ಹೋಗಿ ಎಲ್ಲರೂ ಹೋಗಿ ತಿಂದಿ ನೀವು ನೋಡಿ, ನೀವು ಶುಗರ್ ನೀವೇ ಕಂಟ್ರೋಲ್ ಮಾಡ್ಕೊಬೋದು. ಡಾಕ್ಟರ್ ಬೇಕಿದ್ರೆ ಇದಕ್ಕೆ ಮಾತಾಡ್ರೆ ಇಂಟ್ರಾಕ್ಷನ್ ಬೇಕಾಗಲ್ಲ. ಎಕ್ಸಾಕ್ಟ್ಲಿ. ಆಮೇಲೆ ಬಸ್ಲೆ, ಬಿಳಿ ಬಸ್ಲೆ ಮತ್ತೆ ಕೆಂಪು ಬಸ್ಲೆ ಕರೆಕ್ಟ್ ಆಗ್ತಿರೋದು. ಬಸ್ಲೆ ಸೊಪ್ಪು ನಾವು ಹಿಂದೆ ಗಂಟಲು ಸೊಪ್ಪು ತರ ಕಟ್ಕೊಂಡು ಹೋಗ್ತಿದ್ದೋ. ಬಸ್ಲೆ ಸೊಪ್ಪಲ್ಲಿ ಗೊತ್ತಿದೋ ಇಲ್ವೋ ಕ್ಯಾಲ್ಸಿಯಂ ಮತ್ತು ಐರನ್ ಕಂಟೆಂಟ್ ಜಾಸ್ತಿ ಇದೆ.